ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ರೀತಿ ನಿಮ್ಮಲ್ಲಿ ಓಲ್ಡ್ ಬೇಬಿ ಬೆಡ್ ಇದ್ದರೆ ಅದನ್ನು ಹೇಗೆ ರಿಯೂಸ್ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಬೇಬಿ ಬೆಡ್ಡನ್ನು ತಗೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಅದರ ಸ್ಪಾಂಜ್ ಅನ್ನೆಲ್ಲ ಹೊರಗೆ ತೆಗಿಬೇಕು. ಇದರ ಸ್ಪಾಂಜನ್ನು ತೆಗೆದು ನಮಗೆ ಹೇಗೆ ರಿಯೂಸ್ ಮಾಡ್ಬೋದು ಅಂತ ನೋಡುವ ನಾವು. ನೀಟಾಗಿ ಎಲ್ಲ ಸ್ಪಾಂಜನ್ನು ಹೊರಗೆ ತೆಗೀರಿ. ಇದರ ಕವರ್ ಅವಶ್ಯಕತೆ ಇಲ್ಲ, ಅದನ್ನು ತೆಗೆದ್ಬಿಡಿ. ನೋಡಿ ಸ್ಪಾಂಜ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನಿದನ್ನು ಸ್ವಲ್ಪ ಸ್ವಲ್ಪವೇ ತಗೊಂಡು ಕೈಯಲ್ಲಿ ಬಿಡಿಸ್ತಾ ಬರಬೇಕು. ನೋಡಿ ಹೀಗೆ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ನೋಡಿ ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೇನೆ. ಎಲ್ಲ ಬಿಡಿಸಿ ಆಯಿತು. ಇದು ರೆಡಿ ಆಯಿತು. ಇನ್ನು ನಮಗೆ ನೆಕ್ಸ್ಟ್ ಇದಕ್ಕೆ ಕವರ್ ಬೇಕು. ಅದಕ್ಕೋಸ್ಕರ ಒಂದು ಬೇಡದ ಬಟ್ಟೆ, ಇಲ್ಲದ್ರೆ ಒಂದು ಯೂಸ್ ಇಲ್ಲದ ಬಟ್ಟೆ ತಗೊಂಡು ಅದರಲ್ಲಿ ನಿಮಗೆ ಎಷ್ಟು ಅಳತೆಯಲ್ಲಿ ಕವರ್ ಬೇಕು ಹಾಗೆ ಕಟ್ ಮಾಡಿಕೊಳ್ಳಿ. ನನಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ಟಿಚ್ ಮಾಡಬೇಕು. ನಾನು ಮಿಷಿನ್ನಲ್ಲಿ ಹಾಕ್ತಾ ಇದ್ದೇನೆ. ನಿಮಗೆ ಮಿಷಿನ್ ಇಲ್ಲ ಅನ್ನೋರು ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಎಲ್ಲ ಕಡೆ ಹೊಲಿಗೆ ಹಾಕಿ ಇದನ್ನು ಕವರ್ ಆಗಿ ಮಾಡಿ. ಒಂದು ಕಡೆ ಮಾತ್ರ ಸ್ವಲ್ಪ ಬಿಟ್ಟು ಹೊಲಿಗೆ ಹಾಕಿ, ಯಾಕಂದರೆ ನಮಗೆ ಅದು ಈ ಸ್ಪಾಂಜನ್ನು ಇದಕ್ಕೆ ತುಂಬಿಸಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇಷ್ಟು ಜಾಗ ಬಿಟ್ಟು ಹೊಲಿಗೆ ಹಾಕಿ. ಈಗ ಕವರ್ ರೆಡಿ ಆಯಿತು. ಇದನ್ನು ಮಗುಚಿ ಹಾಕಿ. ಕವರ್ ರೆಡಿ ಆಯಿತು. ನಾನಿಲ್ಲಿ 2 ಪಿಲ್ಲೋ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ತೆಗೆದಿರುವ ಸ್ಪಾಂಜನ್ನು ತುಂಬಿಸಿ. ಈ ಕೈಯಲ್ಲಿ ಅಡ್ಜಸ್ಟ್ ಮಾಡಿ. ನೀಟಾಗಿ ಎಲ್ಲ ತುಂಬಿಸಿ. ಎಲ್ಲ ತುಂಬಿಸಿ ಆದ ನಂತರ ಇದಕ್ಕೆ ಸ್ಟಿಚ್ ಮಾಡಿ. ನಾನು ಸ್ಟಿಚ್ ಮಾಡಿದ್ದೇನೆ. ನಮ್ಮ ಪಿಲ್ಲೋ ರೆಡಿ ಆಯಿತು. ಇದೆಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಸ್ಮೂತಾಗಿರುತ್ತೆ ಇಡಲಿಕ್ಕೆ. ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.